ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೈಲಲ್ಲಿ ಕಾಡ್ತಿದ್ದಂತೆ ಈ ಒಂದು ಖಾಯಿಲೆ. ಮನೆ ಕೆಲಸದ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಅಪರಾಧಿ ಪ್ರಜ್ವಲ್ ರೇವಣ್ಣಗೆ ದೇಶವೇ ಮೆಚ್ಚುವಂತ ಶಿಕ್ಷೆಯನ್ನ ವಿಧಿಸಲಾಗಿದೆ. ಮಾಜಿ ಸಂಸದನಿಗೆ 10 ವರ್ಷ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆಯನ್ನ ನೀಡಲಾಗುತ್ತಾ ಅಂತ ಎಲ್ಲರಲ್ಲೂ ಕೂಡ ಕುತೂಹಲ ಮನೆ ಮಾಡಿತ್ತು. ಕೊನೆಗೂ ಕೂಡ ಎಚ್ ಡಿ ರೇವಣ್ಣ ಮಗನಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವನ ಪರ್ಯಂತ ಶಿಕ್ಷೆಯನ್ನ ವಿಧಿಸಿದೆ. ಆದರೆ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತಲೂ ಹೇಳಲಾಗಿದೆ. ಪ್ರಜ್ವಲ್ ರೇವಣ್ಣ ಯಾರ ಜೊತೆಗೆ ಮಾತನಾಡ್ತಾ ಇಲ್ಲ, ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ 2 ದಿನಗಳಿಗೆ ಒಮ್ಮೆ ಜೈಲಿನಲ್ಲಿ ಅಲ್ಲಿನ ವೈದ್ಯರು ಕೌನ್ಸಿಲಿಂಗ್ ಅನ್ನ ಮಾಡ್ತಿದ್ದಾರೆ. ಜೀವಾವಧಿ ಶಿಕ್ಷೆಯೇ ಅಂತಿಮ ಅಲ್ಲ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಪೆರೋಲ್ ಇದೆ. ಸನ್ನಡತೆ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣ ಕೂಡ ಕಡಿಮೆ ಮಾಡಬಹುದು ಅಂತ ಅವರಿಗೆ ಇರುವಂತಹ ಅವಕಾಶಗಳ ಬಗ್ಗೆ ತಿಳಿ ಹೇಳಿ ಕೌನ್ಸಿಲಿಂಗ್ ಮಾಡಲಾಗ್ತಾ ಇದೆ. BE ವಿದ್ಯಾಭ್ಯಾಸ ಮಾಡಿರುವಂತಹ ಪ್ರಜ್ವಲ್ಗೆ ಬಯಸಿದ ಕೆಲಸವನ್ನ ಕೂಡ ಕೊಡಲಾಗ್ತಾ ಇರುವಂಥದ್ದು. ಹಾಗಿದ್ರೆ ಪ್ರಜ್ವಲ್ಗೆ ಇರುವಂತಹ 5 ಕೆಲಸಗಳು ಯಾವುದು ಅಂತ ನೋಡುವಂಥದ್ದಾದ್ರೆ, ಕೃಷಿ ಬಗ್ಗೆ ಆಸಕ್ತಿ ಇದ್ದಲ್ಲಿ ವ್ಯವಸಾಯದ ಕೆಲಸಗಳನ್ನ ಮಾಡಬಹುದು. ಲೈಬ್ರರಿ ಇದ್ದು ಲೈಬ್ರರಿಯನ್ನ ನೋಡಿಕೊಳ್ಳೋದಕ್ಕೆ ಬಯಸಿದ್ರೆ ಅದಕ್ಕೂ ಕೂಡ ನಿಯೋಜನೆಯನ್ನ ಮಾಡ್ತಾರೆ. ಬೇಕರಿ ಹಾಗೂ ಗಾರ್ಮೆಂಟ್ಸ್ ಇದ್ದು ಮೇಂಟೆನೆನ್ಸ್ ಮಾಡೋದಕ್ಕೆ ಒಪ್ಪಿದ್ರೆ ಅವಕಾಶವನ್ನ ಕೂಡ ಕೊಡಲಾಗುತ್ತೆ. ಇನ್ನು ಖೈದಿಗಳಿಗೆ ಪಾಠವನ್ನ ಹೇಳಿಕೊಡೋದಕ್ಕೆ ಒಪ್ಪಿದ್ರೆ ಅದಕ್ಕೂ ಕೂಡ ನಿಯೋಜನೆ ಮಾಡ್ತಾರೆ. ಅಲ್ಲದೆ ಕಾರಾಗೃಹ ದಾಖಲೆಗಳ ಇಲಾಖೆಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಒಪ್ಪಿದ್ರೆ ಅದಕ್ಕೂ ಕೂಡ ನಿಯೋಜನೆಯನ್ನ ಮಾಡಲಾಗುತ್ತೆ. ಪ್ರಜ್ವಲ್ಗೆ ಜೀವನವಿಡೀ ಜೈಲು ಶಿಕ್ಷೆ. KR ನಗರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾರೆ. ಮನೆ ಕೆಲಸದ ಆಕೆ ಮೇಲೆ ನಡೆಸಿದಂತಹ ಕ್ರೌರ್ಯಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ, 11,50,000 ದಂಡವನ್ನ ಕೂಡ ವಿಧಿಸಲಾಗಿದೆ. ಅದರಲ್ಲಿ 11,25,000 ರೂಪಾಯಿ ಹಣವನ್ನ ಸಂತ್ರಸ್ತೆಗೆ ಪರಿಹಾರದ ರೂಪದಲ್ಲೂ ಕೂಡ ಕೊಡಲಾಗ್ತಾ ಇರುವಂತದ್ದು. ಇನ್ನು ಯಾವ ಸೆಕ್ಷನ್ ಅಡಿ ಏನು ಶಿಕ್ಷೆ ಅಂತ ನೋಡುವಂತದ್ದಾದ್ರೆ, IPS ಸೆಕ್ಷನ್ 376/2 ಅಡಿಯಲ್ಲಿ ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. IPC 376/2 ಅಡಿಯಲ್ಲಿ ಪದೇ ಪದೇ ಅತ್ಯಾಚಾರಕ್ಕೆ ಜೀವನ ಪರ್ಯಂತ ಜೈಲು ಶಿಕ್ಷೆ, ಹಾಗೆ 5 ಲಕ್ಷ ರೂಪಾಯಿ ದಂಡ. IPC ಸೆಕ್ಷನ್ 354/A ಇದರ ಅಡಿಯಲ್ಲಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. IPC ಸೆಕ್ಷನ್ 354B ಇದರ ಅಡಿಯಲ್ಲಿ 7 ವರ್ಷ ಸೆರೆವಾಸ, 50,000 ರೂಪಾಯಿ ದಂಡ. IPC ಸೆಕ್ಷನ್ 354C ಇದರ ಅಡಿಯಲ್ಲಿ 3 ವರ್ಷಗಳ ಸೆರೆವಾಸ, 25,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಅದರಂತೆ IPC 506 ಅಡಿಯಲ್ಲಿ 2 ವರ್ಷ ಸೆರೆವಾಸ, 10,000 ರೂಪಾಯಿ ದಂಡ. IPC 201 ಅಡಿಯಲ್ಲಿ 3 ವರ್ಷ ಸೆರೆವಾಸ, 25,000 ರೂಪಾಯಿ ದಂಡ. IT ಕಾಯ್ದೆ ಸೆಕ್ಷನ್ 66/E ಇದರ ಅಡಿಯಲ್ಲಿ 3 ವರ್ಷ 25,000 ರೂಪಾಯಿಗಳ ದಂಡವನ್ನ ಕೂಡ ವಿಧಿಸಲಾಗಿರುವಂತದ್ದು. ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.